ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಡೆಲ್ಲಿ ರಿಜಿಸ್ಟ್ರೇಷನ್ ಇರೋಂಥ ಒಂದು ಮಾರುತಿ 800 ಕಾರು ಸೇಲಿಗೆ ಬಂದಿದೆ. 2013 ಮಾಡಲಾಗಿರುತ್ತೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಅದು ಆಲ್ಟೋ 800 ಸರ್. ಮಾರುತಿ ಆಲ್ಟೋ 800 ಅದು. ಹೌದು ಸರ್. ಓಕೆ, ಅದು ಡಿ ಎಲ್ ರಿಜಿಸ್ಟ್ರೇಷನ್ ಇದ್ದಾಗೈತೆ. ಹೌದು ಸರ್, ಡ್ಯುಯಲ್ ರಿಜಿಸ್ಟ್ರೇಷನ್. ಓಕೆ, ಯಾವ ಮಾಡಲು ಸರ್ ಅದು? ಸರ್ 2013 ಮಾಡಲು. 13 ಮಾಡಲು. ಓನರ್ ಎಷ್ಟಾಗಿದ್ದಾರೆ? ಸೆಕೆಂಡ್ ಓನರ್ ಸರ್. ಓಕೆ, ಎಷ್ಟು ಹೊಡೆ ಸರ್ ಗಾಡಿ ಕಿಲೋಮೀಟ್ರು? 5,000 ಓಡಿದೆ. ಎಷ್ಟು? 75. ಓಕೆ, ಗಾಡೀಲು ಟೈರ್ಗಳೆಲ್ಲ ಚೆನ್ನಾಗಿದಾವ? ಒಂದು 50 to 60% ಇದೆ ಸರ್ ಇನ್ನು. ಓಕೆ, ಗಾಡಿ ಡಾಕ್ಯುಮೆಂಟ್ಸು ಸರ್? ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ, FC ರನ್ನಿಂಗ್ ಇದೆ. ಹ್ಞೂ. RC ಗಾಡಿ ಎಲ್ಲ ಇದೆ ಸರ್. ಓಕೆ, ಗಾಡೀಲಿ ಇಂಟೀರಿಯರ್ಸ್ ಎಲ್ಲ AC ಪವರ್ ಸ್ಟೀರಿಂಗ್ ಪವರ್ ಎಲ್ಲ ವರ್ಕಿಂಗ್ ಇದಾವ? ಎಲ್ಲ ವರ್ಕಿಂಗ್ ಇದೆ ಸರ್. ಓಕೆ, ಈ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಏನು ಆಗಿದೆ ಸರ್ ಅದು? ಎಲ್ಲ ಒರಿಜಿನಲ್ ಪ್ರಿಂಟ್ ಇದೆ. ಓಕೆ, ಗಾಡಿ ತೊಗೊಳೋದು ಏನು ಖರ್ಚಿಲ್ಲ ಗಾಡಿದು? ಏನು ಖರ್ಚಿಲ್ಲ. ಹ್ಞೂ. CNG ವಿತ್ ಪೆಟ್ರೋಲ್ ಇದೆ ಸರ್ ಅದು ಗಾಡಿ. ಓಕೆ, CNGನೂ ಇದೆ, ಪೆಟ್ರೋಲ್ ಓಡಿಸ್ಬೋದು. ಹೌದು ಸರ್, ಕಂಪ್ನಿ ಫಿಟೆಡ್ CNG. ಹಾಂ. ಒಳ್ಳೆ ಗುಡ್ ಮೈಲೇಜ್ ಇದೆ ಸರ್. ಈಗ ಡಿ ಎಲ್ ರಿಜಿಸ್ಟ್ರೇಷನ್ ಇದೆಯಲ್ಲ, ಅದೇನು ಕರ್ನಾಟಕ ಮಾಡಿಸ್ಕೊಡ್ತಾರಾ ಹೆಂಗೆ ಸರ್ ಅದು? ಅವರು ಮಾಡಿಸ್ಕೊಡೋದ್ರೆ ನಾವೇ ಮಾಡಿಸ್ಕೊಡ್ತೀವಿ, ಇಲ್ಲ ನಾವೇ ಮಾಡಿಸ್ಕೊಂತೀರಿ ಅಂದರೆ ಅವರೇ ಮಾಡಿಸ್ಕೊಬೋದು ಸರ್. ಓಕೆ, ಗಾಡಿ ಇರೋ ಲೊಕೇಶನ್ ಎಲ್ಲಿ ಸರ್? ಸರ್ ದೇವನಹಳ್ಳಿ. ಬೆಂಗಳೂರು ದೇವನಹಳ್ಳಿ. ಹೌದು. ಓಕೆ, ರೇಟ್ ಏನು ಹೇಳ್ತೀರಾ? ಸರ್ 210 ಇತ್ತು NOC. 210. ಹೌದು ಸರ್. 13 ಮಾಡಲ ಎಷ್ಟಂದ್ರೆ ಹೇಳಿ? 13 2013. ಓಕೆ, 2,10,000 ಹೇಳ್ತಿದ್ದೀರಾ? ಹೌದು ಸರ್. ಹಾಂ, ಅದು ಡೆಲ್ಲಿ ರಿಜಿಸ್ಟ್ರೇಷನ್ ಮಾತ್ರ? ಹೌದು. ಹಾಂ. ಕರ್ನಾಟಕ ಬೇಕಂದ್ರೆ ಎಕ್ಸ್ಟ್ರಾ ಆಗುತ್ತಾ? ಕರ್ನಾಟಕ ಬೇಕಂದ್ರೆ ಅದೊಂದು 25ರಿಂದ 30 ಸಾವಿರ ಒಳಗಡೆ ಆಗುತ್ತೆ ಸರ್. ಹ್ಞೂ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಸರ್? ಇದೇ ನಂಬರ್ ಹಾಕಿ ಸರ್. ಸರಿ ಸರ್, ಓಕೆ.